ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. SC ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಇಲ್ಲಿ ಬ್ಯೂಟಿಫುಲ್ ಆಗಿರೋ ಒಂದು ಹಾಟ್ ಕೇಸ್ ಇಟ್ಟಿದ್ದೀನಲ್ವ, ಹಾಗೆ ಇದರಲ್ಲಿ ಏನಿದೆ ಅಂತ ನೋಡುವ. ಇದು ಮಂಗಳೂರಿಂದ ತಂದ ಹಾಟ್ ಕೇಸ್. ನಾನು ಮಂಗಳೂರು ಹಾಟ್ ಕೇಸಲ್ಲಿ ಏನು ಹಾಕಿದ್ದೀನಿ ಅಂತ ನೀವೆಲ್ಲ ನೋಡಿ. ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡಿದೆ ನೋಡಿ. ಸ್ಕ್ವಿಡ್ ಅಂದರೆ ಎಲ್ರಿಗೂ ಗೊತ್ತಲ್ವ, ನಾವು ಕೂಂದಲ್ ಅಂತ ಹೇಳ್ತೀವಿ ಮಲಯಾಳಮಲ್ಲಿ. ನನಗೆ ಮತ್ತೆ ಗೊತ್ತಿಲ್ಲ ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ. ಮಾಮೂಲಿಯಾಗಿ ಎಲ್ಲರೂ ಸ್ಕ್ವಿಡ್ ಅಂತಲೇ ಹೇಳ್ತಾರೆ ನೋಡಿ. ಸ್ಕ್ವಿಡ್ ಸುಕ್ಕ ಇದು ನಮ್ಮ ಕುಚ್ಚಲಕ್ಕಿ ಗಂಜಿ ಮತ್ತು ಚಪಾತಿಗೆಲ್ಲ ಸೂಪರಾಗಿರುತ್ತೆ. ಇದನ್ನು ಫ್ರೈ ಮತ್ತು ಬೇರೆ ಪಕೋಡ ಥರ ಏನೆಲ್ಲ ಮಾಡ್ಬೋದು. ಈಗ ನಾನು ಸುಕ್ಕ ಹೇಗೆ ಮಾಡಿದ್ದೇನೆ ಅಂತ ನಿಮಗೆಲ್ಲರಿಗೂ ನಾನು ಹೇಳ್ಕೊಡ್ತೇನೆ, ಬನ್ನಿ ಹಾಗೆ ನೋಡಿ ಬರುವ. ಇಲ್ಲಿ ಸ್ಕ್ವಿಡ್ ಸುಕ್ಕಕ್ಕೆ ನಾನು ಅರ್ಧ ಕಿಲೋ ಸ್ಕ್ವಿಡ್ಡನ್ನು ತಗೊಂಡಿದ್ದೇನೆ. ಇದೀಗ ಇಲ್ಲೇ ಕ್ಲೀನ್ ಮಾಡಬೇಕು ನಾನು, ಯಾಕಂದರೆ ಎಲ್ಲ ಮೀನಿಗೆ ಭಯಂಕರ ರೇಟು. ಮಳೆಗಾಲ ಅಲ್ವಾ, ಮೀನೆಲ್ಲ ಇದೆ, ಬೇಕಾದಷ್ಟು ಮೀನಿದೆ, ರೇಟ್ ಬಹಳ ಇದೆ. ಇದನ್ನು ಇವಾಗ ಮೊದಲು ಕ್ಲೀನ್ ಮಾಡುವಲ್ಲ. ಮೊದಲು ನೋಡಿ ಇದರ ತಲೆಯನ್ನೆಲ್ಲ ಹೀಗೆ ಎಳಿಬೇಕು. ಇದರಲ್ಲಿ ಒಂದು ಕಪ್ಪುದೊಂದು ಏನು ಹೇಳೋದು, ಅದಕ್ಕೆ ಪೇಂಟ್ ಥರ ಒಂದು ಲಿಕ್ವಿಡ್ ಇದೆ. ಅದು ಎಲ್ಲ ಆದರೆ ಆಮೇಲೆ ಫುಲ್ ನಮ್ಮ ಸಾರು ಅಥವಾ ಏನು ಅಡುಗೆಲ್ಲ ಹಾಳಾಗಿ ಹೋಗ್ತದೆ. ಅದನ್ನು ನಿಧಾನವಾಗಿ ತಗೊಳ್ಬೇಕು. ಇದು ನೋಡಿ, ಇದು ತಲೆ ಬೇರೆ, ಇದನ್ನು ಬೇರೆ ಮಾಡಬೇಕು. ತಲೆ ಭಾಗದಲ್ಲೇ ಇರೋದು ಆ ಲಿಕ್ವಿಡ್. ನೋಡಿ ಆ ಲಿಕ್ವಿಡ್ ಹೊರಬಾರದಾಗೆ ಹಾಗೇ ತೆಗಿಬೇಕು ಕ್ಲೀನಾಗಿ. ತಲೆ ಕೂಡ ಇದರಲ್ಲಿ ವೇಸ್ಟ್ ಆಗುವಂಥದ್ದು ಏನಿಲ್ಲ. ಸ್ಕಿನ್ ಮತ್ತು ಒಂದು ಪ್ಲಾಸ್ಟಿಕ್ ಥರದ್ದಿದೆ ನೋಡಿ, ಅದು ಮಾತ್ರ ವೇಸ್ಟ್ ಆಗೋದು. ಇದು ನೋಡಿ ನಾನು ಹೇಳ್ತಾ ಇರೋದು. ಈಗ ದೊಡ್ಡ ದೊಡ್ಡ ಮೀನಲ್ಲಿ ಇದು ಚಿಕ್ಕದಲ್ವ ಸ್ವಲ್ಪ, ಇದು ಈ ಕಪ್ಪುದನ್ನು ಕೇರ್ಫುಲ್ಲಾಗಿ ತೆಗೆದ್ರೆ ಇನ್ನೇನಿಲ್ಲ ಇದರಲ್ಲಿ. ಮತ್ತೆ ಇದನ್ನು ಕ್ಲೀನ್ ಮಾಡಿ ಕಟ್ ಮಾಡುವ. ಇದನ್ನು ಸರಿಯಾಗಿ ತೆಗಿಬೇಕು ನೋಡಿ. ಒಂದೊಂದು ನಾವು ಮೀನು ತರುವಾಗಲೇ ಒಡೆದು ಹೋಗಿರ್ತದೆ, ಅದನ್ನು ತೆಗೆದು ನೋಡಿ ಇದೆಲ್ಲ ಒಡೆದು ಹೋಗಿದೆ. ಇದನ್ನೆಲ್ಲ ಚೆನ್ನಾಗಿ ನೋಡಿ ಮಸಿ ನೋಡಿ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಚೆನ್ನಾಗಿ ತೊಳೆದು ಆ ಕಪ್ಪುದನ್ನೆಲ್ಲ ತೆಗಿಬೇಕು ನೋಡಿ. ಇದು ಕೂಡ ಒಡೆದು ಹೋಗಿದೆ, ಮಸಿ ಇರಬಾರ್ದು. ಎಲ್ಲ ನಮ್ಮ ಪಲ್ಯ ಅಥವಾ ಫ್ರೈ ಎಲ್ಲ ನಾನು ತಂದಿದ್ದೆಲ್ಲ ಇವತ್ತು ಒಡೆದು ಹೋಗಿದೆ. ಅದನ್ನೀಗ ನಾನು ತೊಳೆದು ನೀಟಾಗಿ ತಗೊಂಡು ಬರ್ತೇನೆ. ಇದನ್ನು ಇಲ್ಲಿಂದ ತೆಗಿಬೇಕು ನೋಡಿ. ಅದು ಅಕಸ್ಮಾತ್ ಒಡೆದು ಹೋದ್ರೆ ನಮಗೇನು ಮಾಡಲಿಕ್ಕಾಗಲ್ಲ, ತೊಳೆದ್ರೆ ಆಯಿತು. ಕೆಲಸ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಮಾತ್ರ, ಇಲ್ಲಾಂದರೆ ಕಪ್ಪು ಪಲ್ಯ ಆಗಿಬಿಡುತ್ತೆ ಇದು ನೋಡಿ. ನಾನು ಸಾಮಾನ್ಯ ತಂದದ್ದೆಲ್ಲ ಒಡೆದು ಹೋಗಿದೆ. ಇದನ್ನು ಇವಾಗ ತಲೆಭಾಗವನ್ನು ಕ್ಲೀನ್ ಮಾಡಿಕೊಂಡು ಬರ್ತೇನೆ ನೋಡಿ. ಇದನ್ನು ಕ್ಲೀನ್ ಮಾಡಿ ತಂದೆ. ಈಗ ನೆಕ್ಸ್ಟ್ ಇದನ್ನು ಕ್ಲೀನ್ ಮಾಡಬೇಕು. ಇದನ್ನು ಕ್ಲೀನ್ ಮಾಡೋದು ಹೇಗೆ ಅಂದರೆ, ಇದನ್ನು ನೋಡಿ ಪ್ಲಾಸ್ಟಿಕ್ ಥರ ತೆಗಿಬೇಕು. ಆಮೇಲೆ ಇದರ ಸ್ಕಿನ್ನನ್ನು ನಾವು ಹೀಗೆ ತೆಗೆದ್ರೆ ಆಯಿತು ನೋಡಿ. ಆಮೇಲೆ ಇದರ ಒಳಭಾಗ ಎಲ್ಲ ಕ್ಲೀನ್ ಮಾಡಬೇಕು. ಹೀಗೆ ಒಂದೊಂದನ್ನು ಹೀಗೆ ತೆಗಿಬೇಕು. ತೆಗಿಲಿಕ್ಕೆ ಖುಷಿಯಾಗುತ್ತೆ. ಅದಕ್ಕೆ ನಾನು ಇಲ್ಲಂದರೆ ಅಲ್ಲೇ ಅವರೇ ಕ್ಲೀನ್ ಮಾಡಿ ಸೂಪರಾಗಿ ಕ್ಲೀನ್ ಮಾಡಿ ಕೊಡ್ತಾರೆ. ನಿಮಗೆ ನಾನು ಕಲಿಸೋದು ಹೇಗೆ, ನಾನು ಟೀಚರ್ ಅಲ್ವಾ, ನೀವೆಲ್ಲ ಸ್ಟೂಡೆಂಟ್ಸ್, ಇದೆಲ್ಲ ಕಲಿಬೇಕು ನೋಡಿ. ಈ ಥರ ಒಂದೆರಡು ತೋರಿಸಿ ಸಾಕಲ್ವ, ಇಲ್ಲಾಂದರೆ ಒಂದು 20 ನಿಮಿಷ ವೀಡಿಯೋ ಆದರೆ ನೀವೆಲ್ಲ ಓಡೋಗ್ತೀರ ಅಷ್ಟೇ. ವೀಡಿಯೋ ಜಾಸ್ತಿ ಆದರೆ ಯಾರಿಗೆ ಯಾವುದಕ್ಕೆ ಟೈಮ್ ಇಲ್ಲ. ಇವಾಗ ಒಂದನೇದು ಅದೇ ನೋಡಿ. ಈಗ ಒಂದೊಂದನ್ನೇ ಹೀಗೆ ಮಾಡಿದರೆ, ಹೀಗೆ ಸ್ವಲ್ಪ ಉಗುರು ಯಾವಾಗಲೂ ಕೈಯಲ್ಲಿ ಇಟ್ಕೊಳ್ಳಿ. ಫುಲ್ ಉಗುರು ತೆಗಿಬೇಡಿ, ನಮಗೆ ಇಂಥದಕ್ಕೆಲ್ಲ ಬೇಕಾಗುತ್ತೆ. ಹಲಸಿನ ಬೀಜದ ಸಿಪ್ಪೆ ತೆಗಿಲಿಕ್ಕೆ ಕೆಲವು ವಿಷಯಗಳಿಗೆ ಒಂದೆರಡು ನೇಲ್ ಸ್ವಲ್ಪ ಬೇಕಾಗುತ್ತಲ್ಲ. ಹೀಗೆ ಒಂದೊಂದನ್ನು ಮಾಡಿ ನೋಡಿ. ಇವಾಗ ಕ್ಲೀನ್ ಮಾಡಿ ತೊಳೆದು ತಂದಿದ್ದೇನೆ. ಇದನ್ನು ರೌಂಡಾಗಿ ಬೇಕಾದರೆ ಕಟ್ ಮಾಡ್ಬೋದು, ಹೇಗೆ ಬೇಕಾದರೂ ಕಟ್ ಮಾಡ್ಬೋದು. ರೌಂಡು ಕಟ್ ಮಾಡೋಗಿದ್ರೆ ಇಲ್ಲಿ ಓಪನ್ ಮಾಡಬಾರ್ದು. ಈ ಥರ ಆದರೆ ನಮಗೆ ಚೆನ್ನಾಗಿ ಕ್ಲೀನಾಗಿ ಸಿಗ್ತದೆ ಆಯಿತಾ. ಇದು ಕೂಡ ಮಾಡಿದೆ. ಇನ್ನಿದೆ ನಮಗೆ ಬೇಕಾದ ಅಳತೆಯಲ್ಲಿ ಮತ್ತೊಂದು ಸಲ ಕಟ್ ಮಾಡುವ ನೋಡಿ. ಇದನ್ನು ನಾವು ಪಲ್ಯ ಮಾಡೋದಲ್ವ, ಈ ಥರ ಕಟ್ ಮಾಡುವ. ಕತ್ತಿಯಲ್ಲಿ ಮಾಡ್ಬೋದು. ಈ ಥರ ಚಿಕ್ಕದಾದರೆ ಬೇಗ ಬೇಯುತ್ತೆ. ಇದು ಮತ್ತು ತುಂಬ ಬಲ್ತಿಲ್ಲ, ಹಾಗಾಗಿ ಬೇಗ ಬೇಯುತ್ತದೆ. ಈಗ ಕಟ್ ಮಾಡುವ ಒಂದೊಂದನ್ನು. ದೊಡ್ಡದು ಮಾಡ್ಬೋದು. ಇದು ಸ್ಮೂತ್ ಬರಬೇಕಂದ್ರೆ ಮಜ್ಜಿಗೆ ಅಥವಾ ಹಾಲಲ್ಲಿ ಸ್ವಲ್ಪ ಹೊತ್ತು
ಇದನ್ನು ನೆನೆ ಹಾಕಬೇಕು ಒಂದು 20 ನಿಮಿಷ, ಮಜ್ಜಿಗೆ ಅಥವಾ ಹಾಲು, ಆಗ ಸ್ಮೂತ್ ಬರುತ್ತೆ. ತುಂಬ ಗಟ್ಟಿಯಾದರೆ ತಿನ್ಲಿಕ್ಕೆ ಕೂಡ ಕಷ್ಟ ಆಗುತ್ತಲ್ಲ, ಮತ್ತು ಗಟ್ಟಿಯಾಗೋಷ್ಟು ಬರ್ತಿಲ್ಲ ಇದು. ಆದರೆ ಹಾಲಲ್ಲಿ ಮತ್ತೆ ತೊಳೀರಿ ಅದನ್ನು, ಮಜ್ಜಿಗೆ ಅಥವಾ ಹಾಲು, ಮೊಸರಲ್ಲಿ ಹಾಕಬೇಡಿ. ಈಗ ತಲೆಯನ್ನು ಕೂಡ ಹಾಗೆ ಕಟ್ ಮಾಡುವ, ಒಂದು 3 ಪೀಸ್. ಇನ್ನು ಕೊನೆಯಲ್ಲಿ ಒಂದು ಸಲ ತೊಳಿಬೇಕು, ಅದನ್ನು ತೊಳೆದು ಜರ್ಡೆಯಲ್ಲಿ ಹಾಕಬೇಕು, ಜರ್ಡೆ ಪಾತ್ರೆಯಲ್ಲಿ, ಯಾಕೆಂದರೆ ಅದು ನೀರೆಲ್ಲ ಹೋಗಬೇಕು. ಮತ್ತು ಹಾಲಲ್ಲಿ ಹಾಕಲಿಕ್ಕಿದೆ. ಹೀಗೆ ಬೇಕಾದ ಅಳತೆಯಲ್ಲಿ ಕಟ್ ಮಾಡಿ, ನೀವು ಏನಾಗೋದಿಲ್ಲ ನೋಡಿ. ಒಟ್ಟಿಗೆ ಪಲ್ಯ ಮಾಡೋದಲ್ವ, ಇನ್ನೊಂದು ಸಲ ತೊಳೆದು ಜರ್ಡೆ ಪಾತ್ರೆಯಲ್ಲಿ ಹಾಕಿ ನೀರೆಲ್ಲ ಬಸಿದುಕೊಂಡು ಬರ್ತೇನೆ. ಒಂದು 15-20 ನಿಮಿಷ ಹಾಲು ಹಾಕಿ ಇಡುವ ಇದಕ್ಕೆ. ಇದು ಕಾರಣ ಸ್ಮೂತ್ ಬರಲಿಕ್ಕೋಸ್ಕರ ಮಾತ್ರ. ಮತ್ತು ಈ ಹಾಲನ್ನು ಚೆಲ್ಲಬೇಕು, ಚೆಲ್ಲಿ ಅದನ್ನು ಇನ್ನೊಂದು ಸಲ ತೊಳಿಲಿಕ್ಕಿದೆ. ಯಾಕೆಂದರೆ ಅದು ಹಾಲು ಕೆಲವರಿಗೆ ಗಟ್ಟಿ ಬೇಕಂದರೆ ಹಾಲು ಹಾಕುವ ಅವಶ್ಯಕತೆ ಇಲ್ಲ, ಅಥವಾ ಬಿಟ್ಟರೆ ಮಜ್ಜಿಗೆ ಹಾಕ್ಬೋದು, ನಾನು ಹಿಂದೆ ಹೇಳಿದಾಗೆ. ಅದು 20 ನಿಮಿಷ ಆಯಿತು ನೋಡಿ. ಹಾಲಲ್ಲಿ 20 ನಿಮಿಷ ಆಯಿತು. ಹಾಲನ್ನು ಚೆಲ್ಲಿ ಒಂದು ಸಲ ತೊಳೆದು ಬರುವ. ಈಗ ಇದನ್ನು ತೊಳೆದು ಹಾಲನ್ನು ಪೂರ್ತಿಯಾಗಿ ತೆಗೆದಿದ್ದೇನೆ, ಇಲ್ಲಾಂದರೆ ಹಾಲು ಸ್ಮೆಲ್ ಬರ್ಬೋದು. ಸರಿಯಾಗಿ ಹಾಲೆಲ್ಲ ಚೆಲ್ಲಿ ತೊಳೆದು ಮತ್ತೆ ತಂದಿರೋದು. ಈಗ ಮಸಾಲೆಗೆ ರೆಡಿ ಮಾಡುವ. ಇದಕ್ಕೆ ಬ್ಯಾಡಗೆ ಹಾಕಬಾರ್ದು, ಗುಂಟೂರು ಮೆಣಸಿನ್ಕಾಯಿ ಹಾಕಬೇಕು, ನಮ್ಮದು ಖಾರ ಕಮ್ಮಿ ಇರೋದು. ಹಾಗೆ ಇಲ್ಲೊಂದು 13 ಮೆಣಸು ನಾನು ಎಣ್ಣೆಯಲ್ಲಿ ಹುರಿದಿದ್ದು ತಗೊಂಡಿದ್ದೇನೆ. ಅರ್ಧ ಕಿಲೋಗೆ ಒಂದು ಅರ್ಧ ಸ್ಪೂನಷ್ಟೇ ಧನಿಯಾ ಬೀಜ ಹುರಿದು ತಗೊಂಡಿದ್ದೇನೆ. ಅದು ಕೂಡ ಎಣ್ಣೆಯಲ್ಲಿ ಸಿಮ್ಮಲ್ಲಿ ಹುರಿದಿರುವ ಧನಿಯಾ ಬೀಜ. ಇದಕ್ಕೆ ಹುಳಿಯೆಲ್ಲ ಜಾಸ್ತಿ ಹಾಕುವಾಗಿಲ್ಲ, ಸ್ವಲ್ಪ ಒಂದು ನಿಂಬೆಹಣ್ಣಿನ, ಚಿಕ್ಕ ನಿಂಬೆಹಣ್ಣಿನ ಕಾಲು ಭಾಗ. ಯಾಕೆಂದರೆ ಪಲ್ಯಕ್ಕೆಲ್ಲ ಹುಣಸೆಹಣ್ಣು ಜಾಸ್ತಿ ಹಾಕುವಾಗಿಲ್ಲ, ಸ್ವಲ್ಪ ಒಂದು ನಮ್ಮ ಕಿರುಬೆರಳ ಅರ್ಧ ಭಾಗದಷ್ಟು ಸಾಕು. ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕುವ. ಸ್ವಲ್ಪ ನೀರು ಹಾಕಿ ಇದನ್ನು ನೈಸಾಗಿ ರುಬ್ಬಿಕೊಂಡು ಬರಬೇಕು. ಇನ್ನೇನು ಆ್ಯಡ್ ಮಾಡುವಾಗಿಲ್ಲ. ಈಗ ಮಸಾಲೆಗೆ ರುಬ್ಬಿದ್ದಾಯಿತು. ಇನ್ನು ನಾವು ಒಂದು 2 ಅಥವಾ 3 ಈರುಳ್ಳಿಯನ್ನು ಕಟ್ ಮಾಡಬೇಕು, ಮೀಡಿಯಮ್ ಸೈಜದು. ಈಗ ಅರ್ಧ ಕಿಲೋ ಸ್ಕ್ವಿಡ್ಡಿಗೆ ನಾನಿಲ್ಲಿ ಮೀಡಿಯಮ್ಗಿಂತ ಚಿಕ್ಕ 3 ಈರುಳ್ಳಿ ತಗೊಂಡಿದ್ದೇನೆ. ಪಲ್ಯಕ್ಕೆ ಇದನ್ನು ಸಾರು ಮಾಡೋದಿಲ್ಲ ಸಾಮಾನ್ಯವಾಗಿ ಯಾರು. 3 ಈರುಳ್ಳಿ ಹಾಗೆ ಕಟ್ ಮಾಡಿರುವ ಸ್ಕ್ವಿಡ್ ಹಾಕಬೇಕೀಗ. ನೋಡಿ, ನಾವು ರುಬ್ಬಿರುವ ಮಸಾಲೆಯನ್ನು ಕೂಡ ಸೇರಿಸಬೇಕೀಗ. ಖಾರ ಜಾಸ್ತಿ ಮಾಡುವಾಗಿಲ್ಲ, ನಾನು ಮೊದಲೇ ಹೇಳಿದಾಗೆ. ನೀವು ರುಬ್ಬಿ ಸ್ವಲ್ಪ ಜಾಸ್ತಿ ಆಯ್ತಂದರೆ ಅದನ್ನು ಫ್ರಿಜ್ಜಲ್ಲಿ ಅದರಲ್ಲಾದರೂ ತೆಗೆದಿಡಿ. ಇಷ್ಟು ಖಾರ ಸಾಕು. ಕೊನೆಯಲ್ಲಿ ಒಗ್ಗರಣೆ ಕೊಡೋದು ನಾವು. ಹೀಗೆ ಇದನ್ನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡು ಬರುವ. ಇದು ತುಂಬ ನೀರು ಹಾಕ್ಲಿಕ್ಕೆ ಹೋಗಬಾರ್ದು, ಯಾಕೆಂದರೆ ಅದು ಆಮೇಲೆ ನೀರು ಜಾಸ್ತಿ ಎಲ್ಲ ಇರುತ್ತೆ. ಹಾಗಾಗಿ ಇದು ಮುಳುಗುವಷ್ಟು ನೀರು ಹಾಕಿದರೆ ಸಾಕು. 3/4 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದಾನೆ. ಉಪ್ಪನ್ನು ನೋಡಿ ಹಾಕಿ. ಪಲ್ಯಕ್ಕೆಲ್ಲ ಉಪ್ಪು ಕಮ್ಮಿ ನಾನು ಹಿಂದೆ ಸುಮಾರು ಸಲ ಹೇಳಿದ್ದೇನೆ. ಇದೀಗ ಮುಳುಗುವಷ್ಟು ನೀರು ಹಾಕಿರೋದು. ಈಗ ಮುಚ್ಚಿಟ್ಟು ಬೇಯಿಸುವ. ಇದು ಕುದಿಯೋ ತನಕ ಈ ಫ್ಲೇಮಲ್ಲಿಟ್ಟು, ಕುದಿಯುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಅಷ್ಟೊತ್ತಿಗೆ ನಾವು ತೆಂಗಿನ ತುರಿ ಎಲ್ಲ ಪುಡಿ ಮಾಡಿ ಹಾಕಲಿಕ್ಕೆ ಅದನ್ನೆಲ್ಲ ರೆಡಿ ಮಾಡುವ. ಇನ್ನು ನಾವು ಬೇಯಲಿಕ್ಕಿಟ್ಟ ಸ್ಕ್ವಿಡ್ ಏನಾಗಿದೆ ಅಂತ ನೋಡುವ. ನೋಡಿ, ಥರ ಚೆಂದ ಬೇಯಲೀಗ. ಈ ಸಮಯದಲ್ಲಿ ಉಪ್ಪು ಸರಿಯಾಗಿದೆಯಾ ಅಂತ ನೋಡ್ಕೊಳ್ಬೇಕು. ಚೂರು ಕಮ್ಮಿ ಇದೆ. ಈ ಉಪ್ಪನ್ನು ಸೇರಿಸುವ. ಸ್ವಲ್ಪ ಒಂದು ಚಿಟಿಕೆ ಅಷ್ಟೇ ಉಪ್ಪು ಹಾಕಿದೆ. ಇದನ್ನು ಪೂರ್ತಿಯಾಗಿ ನೀರು ಆರಲಿಕ್ಕೆ ಬಿಡಬೇಕು. ಆಗ ನಮ್ಮ ಸ್ಕ್ವಿಡ್ ಕೂಡ ಬೇಯುತ್ತೆ, ನಮಗೆ
ಪಲ್ಯ ಕೂಡ ಅಥವಾ ಸುಕ್ಕ ಕೂಡ ಸೂಪರಾಗಿ ಬರುತ್ತೆ. ಈಗ ನಾವು ಮುಚ್ಚಿ ಇಟ್ಟು ಈಗ ಬೇರೆ ಕೆಲಸಕ್ಕೆ ಹೋಗುವ. ಈ ಮಿಕ್ಸಿಯ ಸಣ್ಣ ಜಾರಿಗೆ ಸಣ್ಣ ಕಪ್ 1 ಕಪ್ಪು ತೆಂಗಿನ ತುರಿ, ಜಾಸ್ತಿ ತೆಂಗಿನ ತುರಿ ಕೂಡ ಹಾಕುವಾಗಿಲ್ಲ, ಒಂದು ಮೀಡಿಯಮ್ ಕಪ್ಪೆಲ್ಲ ಬರುತ್ತಲ್ವ ಅದರಲ್ಲಿ ತೆಂಗಿನ ತುರಿ ಹಾಕಿದರೆ ಸಾಕು. ಇದಕ್ಕೆ ನೀರು ಸೇರಿಸುವಾಗಿಲ್ಲ. 1-2-3 ಬೆಳ್ಳುಳ್ಳಿ ಎಸಳು, 1 ಚಿಟಿಕೆ ಜೀರಿಗೆ ಅಷ್ಟೇ ಹಾಕಿ ಪುಡಿ ಮಾಡ್ಕೊಂಡು ಬರಬೇಕು. ಈಗ 2 ಬೆಳ್ಳುಳ್ಳಿ ಎಸಳು ತಗೊಂಡಿದ್ದೇನೆ, ಹಾಗೆ 1 ಚಿಟಿಕೆ ಜೀರಿಗೆ. ಮಿಕ್ಸಿಯಲ್ಲಿ ಒಂದೇ 1 ರೌಂಡ್, ಅದಕ್ಕಿಂತ ಜಾಸ್ತಿ ಇದು ಪುಡಿಯಾಗಬಾರ್ದು. ಈಗ ನಮ್ಮ ತೆಂಗಿನ ತುರಿ ಪುಡಿಯಾಗಿದೆ, ಈ ಥರ ಆಗಬೇಕು ನೋಡಿ. ತೀರ ಚಿಕ್ಕದಾಗಬಾರ್ದು, ಹಾಗೆ ದೊಡ್ಡದು ಇರಬಾರ್ದು, ಈ ಥರ ಪುಡಿ ಇರಬೇಕು. ನೋಡುವ ಇದು ಹೇಗಾಗಿದೆ, ನೀರು ಬತ್ತಿದೆಯಾ ಎಲ್ಲ ನೋಡುವ. ಈಗ ಇನ್ನೂ ಸ್ವಲ್ಪ ನೀರು ಆರಬೇಕು, ಆಗ ಪೂರ್ತಿಯಾಗಿ ಬೇಯುತ್ತದು. ನೋಡಿ ಈಗ ನೀರು ಬತ್ಕೊಂಡು ಬಂದಿದೆ. ಈಗ ನಮ್ಮ ತೆಂಗಿನ ತುರಿಯನ್ನು ಹಾಕುವ. ನಾವು ಪುಡಿ ಮಾಡಿಟ್ಟಿದ್ದೇವಲ್ವ, ಆ ತೆಂಗಿನ ತುರಿಯನ್ನು ಹಾಕಿ ಈಗ ಐ ಫ್ಲೇಮಲ್ಲಿ ಹಾಕಿ ಪಕ್ಕದಲ್ಲಿ ನಿಂತ್ಕೊಳ್ಬೇಕು. ಇದನ್ನು ಇಷ್ಟು ಹೊತ್ತು ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಸೀದು ಹೋದರೆ. ತೆಂಗಿನ ತುರಿ ಹಾಕಿದ್ದೀನಲ್ಲ, ಜೊತೆಯಲ್ಲಿ ಕರಿಬೇವು ಸೊಪ್ಪು ಹಾಕಿ ಅಥವಾ ಒಗ್ಗರಣೆಗೂ ಹಾಕ್ಬೋದು. ಈ ಥರ ಹಾಕಿದರೆ ಸ್ವಲ್ಪ ಸ್ಮೆಲ್ ಜಾಸ್ತಿ ಇರುತ್ತೆ. ಈಗ ಫುಲ್ಲು ಸಿಮ್ಮಲ್ಲಿ ಇಟ್ಕೊಳ್ಳಿ. ತೆಂಗಿನ ತುರಿ ಹಾಕಿ ಆಯ್ತಲ್ವ, ಕೊನೆಯಲ್ಲಿ ಒಗ್ಗರಣೆ ಕೊಡಲಿಕ್ಕಿದೆ. ಈ ನೀರೆಲ್ಲ ಬತ್ತಬೇಕು, ಆಗ ತೆಂಗಿನ ತುರಿ ಕೂಡ ಬೇಯುತ್ತೆ. ಎಷ್ಟು ಚಂದದ ಪಲ್ಯ ಅಲ್ವಾ ನೋಡಿ, ಈ ಥರ ಬರಬೇಕು. ಇದಕ್ಕೆಲ್ಲ ಖಾರ ತುಂಬ ಹಾಕುವಾಗಿಲ್ಲ, ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಬೇಕು ಅಷ್ಟೇ. ಸ್ಕ್ವಿಡ್ ಸುಕ್ಕ ಇದು. ಈಗ ಗರಿಗರಿಯಾದ ಸ್ಕ್ವಿಡ್ ಸುಕ್ಕ ರೆಡಿ ಆಯಿತು. ಯಾರಿಗುಂಟು ಯಾರಿಗಿಲ್ಲ, ಸುಲಭವಾಗಿ ಮಾಡ್ಬೋದು. ಬೇಕಂದ್ರೆ ಕಷ್ಟ ಅಂತ ಅನ್ನಿಸಿದರೆ ಚಿಲ್ಲಿ ಪೌಡ್ರ್ ಕೂಡ ಹಾಕಿ ಮಾಡ್ಬೋದು. ಧನಿಯಾ ಪುಡಿ, ಚಿಲ್ಲಿ ಪುಡಿ ಹಾಕಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಗಂಜಿಗೆ, ಚಪಾತಿಗೆಲ್ಲ ಎಲ್ಲರೂ ಹಾಗೆ ಮನೇಲಿ ಮಾಡಿ ನೋಡಿ. ಮಕ್ಕಳಿಗೆಲ್ಲ ಕೊಡಬೇಕಂದ್ರೆ ಸ್ವಲ್ಪ ಹಾಲಲ್ಲೆಲ್ಲ ಈ ಥರ ಹಾಕಿ ಸ್ಮೂತ್ ಆಗೋ ತನಕ ಬಿಟ್ಟುಬಿಡಿ, ಆಮೇಲೆ ಈ ಥರ ಮಾಡಿ ಕೊಡಿ. ಹಾಗೆ ಇದನ್ನೆಲ್ಲ ಮಾಡಿ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ನಾನು ಮಾಮೂಲಿ ಹೇಳಿದಾಗೆ ನಿಮ್ಮ ಸಪೋರ್ಟ್, ಪ್ರೀತಿ ಎಲ್ಲವೂ ಇರಲಿ. ಎಲ್ರಿಗೂ ಟಾಟಾ ಬಾಯ್. ಮತ್ತೆ ಒಂದು ಹೊಸ ಅಡುಗೆಯೊಂದಿಗೆ ನಾನು ಬರ್ತೀನಿ. ನನ್ನ ಚಾನಲ್ನ ಹೆಚ್ಚೆಚ್ಚು ನೋಡಿ, ನನ್ನ ಕಮೆಂಟ್ ಮಾಡಿ. ಯಾರು ಮಾಡ್ತಾ ಇಲ್ಲ ಕಮೆಂಟು, ಓಕೆ ಪರವಾಗಿಲ್ಲ. ಟಾಟಾ ಬಾಯ್, ಸಿ ಯು.